ಎಲ್ಲರಿಗೂ ನಮಸ್ಕಾರ. ಇವತ್ತು ನಾ ಇರೋ ಸಿಟಿ ಬಂದುಬಿಟ್ಟು ವಲ್ಲಾಡೋಲಿಡ್ ಅಂತ, ಕಂಟ್ರಿ ಬಂದುಬಿಟ್ಟು ಸ್ಪೇನ್ ಅಂತ. ಇದು ಸ್ಮಾಲ್ ಸಿಟಿ ಇದೆ. ತುಂಬ ದೊಡ್ಡ ಸಿಟಿ ಏನಲ್ಲ, ತುಂಬ ಸ್ಮಾಲ್ ಸಿಟಿ ಆದ್ರೂ ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಇವರು. ಮತ್ತು ಇನ್ನೊಂದೇನು ಹೇಳಬೇಕಪ್ಪ ಅಂತಂದರೆ, ರೂಲ್ಸು ಆ್ಯಂಡ್ ರೆಗ್ಯುಲೇಷನ್ನು ತುಂಬ ಮೇಂಟೈನ್ ಮಾಡ್ತಾರೆ. ಇವಾಗ ನಾವು ಹೋಗ್ತಿರೋ ರೋಡು 30 ಸ್ಪೀಡ್ ಮೇಲೆ ಹೋಗ್ಬಿಟ್ರೆ ಅಲ್ಲೆಲ್ಲೇ ಕ್ಯಾಮ್ರಾ ಇದ್ದಾವೆ, ಟಿಕ್ ಅಂತ ಹೊಡ್ಕೊಂಡು ಬಿಡುತ್ತೆ ಫೋಟೋನ. ಒಂದು ಫೋಟೋ ಹೊಡೆದ್ರೆ 6 ಪಾಯಿಂಟ್ ಲಾಸು ಲೈಸೆನ್ಸಲ್ಲಿ. ಆಮೇಲೆ ಫೈನು ಮಿನಿಮಮ್ಮು 15,000 ಇಂಡಿಯನ್ ಮನಿ, 20,000, 30,000 ಫೈನ್ ಬರುತ್ತೆ. ಇಲ್ಲಿ ಸೈಡ್ಗೆ ಡಸ್ಟ್ಬಿನ್ ಇಟ್ಟಿರ್ತಾರೆ ರೋಡಲ್ಲಿ. ಒಂದು ಹಸಿ ಕಸ, ಒಂದು ಒಣ ಕಸ, ಒಂದು ರೊಟ್ಟು ಅವೆಲ್ಲ ಹಾಕ್ಲಿಕ್ಕೆ ಸಪ್ರೇಟಾಗೇ ಇಟ್ಟಿದ್ದಾರೆ. ತುಂಬ ಕ್ಲೀನಾಗಿ ಇಡ್ತಾರೆ ಮೇಂಟೆನೆನ್ಸು. ಇವಾಗ ಸಿಗ್ನಲ್ ಬಂತು, ನಿಂತ್ಕೊಳ್ಳೋಣ, ಜನಗಳೆಲ್ಲ ಕ್ರಾಸ್ ಆಗಲಿ. ಇಲ್ಲಿ 2 ಸೈಕಲ್ ಬರ್ತಾ ಇದೆಯಲ್ಲ ಇವಾಗ, ಇದು ಬ್ಯಾಟ್ರಿ ಚಾರ್ಜ್ ಮಾಡುವಂಥ ಬೈಕು ಅಂತಾರೆ, ಸೈಕಲ್ಲು ಅಂತಾರೆ. ಇದು ಫೋಲ್ಡ್ ಮಾಡಿಕೊಂಡು ನಾವು ಆಫೀಸ್ಗೆ ತೊಗೊಂಡೋಗ್ಬೋದು ಒಳಗಡೆ. ಆಮೇಲೆ ಆಫೀಸ್ ಮುಗಿದ್ಮೇಲೆ ಮತ್ತೆ ವಾಪಸ್ಸು ಆಚೆ ತೊಗೊಂಬರ್ಬೋದು. ನಾವು ಆಚೆ ನಿಲ್ಲಿಸ್ಬಿಟ್ಟು ಹೋಗ್ಬೇಕಂತೇನಿಲ್ಲ, ಅದು ಚಿಕ್ಕದಾಗುತ್ತೆ ಫೋಲ್ಡ್ ಮಾಡಿದ್ರೆ. ಈ ಮನೆ ಮೇಲೆಲ್ಲ ಸ್ಲೂಪ್ ಆಗಿದೆ. ಅಪಾರ್ಟ್ಮೆಂಟ್ಗೂ ಅದೇ ಥರ ಸ್ಲೂಪ್ ಇರುತ್ತೆ ಮೇಲ್ಗಡೆ. ಏನಕ್ಕೆ ಅಂತಂದರೆ ಸ್ನೋ ಬೀಳುತ್ತೆ ಮೇಲ್ಗಡೆ. ಸ್ನೋ ಎಲ್ಲ ಸ್ಲೂಪಾಗಿ ಜರಿದು ಹೋಗಲಿ ಅಂತ ಸ್ಲೂಪ್ ಇರುತ್ತೆ ಎಲ್ಲ. ಆ ಕಡೆ ಎಲ್ಲ ಗಿಡಗಳೆಲ್ಲ ಒಣಗಿದ್ದಾವೆ. ಸ್ನೋ ಸೀಸನ್ ಇವಾಗ ಮುಗ್ದಿದೆ. ಇನ್ನೊಂದು 15 ಡೇಸ್ಗೆಲ್ಲ ಅದು ಹೂ ಬಿಡುತ್ತೆ, ಎಲೆಗಳು ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಅವಾಗಂತೂ ನೋಡಲಿಕ್ಕೆ. ಪಕ್ಷಿಗಳಂತೂ ಸಿಕ್ಕಾಪಟ್ಟೆ ವಾಸವಾಗಿರ್ತವೆ ಇಲ್ಲಿ. ಯುರೋಪ್ ಕಂಟ್ರಿಲಿ ನೋಡಬೇಕು ಅಂತಂದರೆ ಸೂಪರಾಗಿರುತ್ತೆ. ಇವರೇನಂದರೆ ಕ್ಲೀನ್ನೆಸ್ಸಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ, ಮೇನ್ ಇಂಪಾರ್ಟೆಂಟ್. ಆಮೇಲೆ ನೇಚರ್ ಮಾತ್ರ ಹಾಳು ಮಾಡೋದೇ ಇಲ್ಲ ಇವ್ರು, ಯಾವುದೇ ಕಾರಣಕ್ಕೂ ಹಾಳು ಮಾಡೋದಿಲ್ಲ ನೇಚರ್ನ. ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ರೆಡ್ ಕಲರ್ದು ಫುಟ್ಪಾತ್ ಇದು ನೋಡಿ. ಮತ್ತೆ ಅಲ್ಲೊಂದು ಡಸ್ಟ್ಬಿನ್ ಹೋಯ್ತಾ, ಜಸ್ಟ್ ಇನ್ನೂ ಪಾಸಾಗಿ ಒಂದು 2 ಮಿನಿಟ್ಸ್ನೂ ಆಗಿಲ್ಲ, ಮತ್ತೊಂದು ಡಸ್ಟ್ಬಿನ್ ಬಂತಿಲ್ಲಿ. ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಇವಾಗ ಮುಂದೆ ಬರ್ತಾ ಇರೋದು ಇದು ರೈಟ್ ಸೈಡ್ಗೆ ಪೇ ಪಾರ್ಕಿಂಗ್. ಇದು ಅಲ್ಲಿ ಒಂದು ಪಾಯಿಂಟ್ ಮಾಡಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ನಾವು ಪೇ ಮಾಡಿಬಿಟ್ಟು ಬರ್ಬೇಕು ಕಾಡಿಂದ. ನಾವು ಪೇ ಮಾಡಿಲ್ಲ ಅಂದರೆ ಕಾರ್ ಯಾರ ಹೆಸರು ರಿಜಿಸ್ಟ್ರೇಷನ್ ಆಗಿರುತ್ತೋ ಅವ್ರಿಗೆ ಮೆಸೇಜ್ ಹೋಗುತ್ತೆ, ನೀವು ಪೇ ಮಾಡಿಲ್ಲ ಅಂತ. ವಿತಿನ್ 5 ಮಿನಿಟ್ಸ್ ಒಳಗಡೆ ಬಂದುಬಿಟ್ಟು ಪೇ ಮಾಡಬೇಕು. ಪೇ ಮಾಡಿಲ್ಲ ಅಂದರೆ ಫೈನು ಆಟೋಮೆಟಿಕ್ಕಾಗಿ ರಿಜಿಸ್ಟರ್ ಆಗಿಬಿಡುತ್ತೆ. ಇವಾಗ ಮುಂದೆ ಒಂದು ಹೋಗ್ತಾ ಇರೋದು ಡ್ರೈವಿಂಗ್ ಸ್ಕೂಲ್ ಕಾರ್. ಅದು ಡ್ರೈವಿಂಗ್ ಸ್ಕೂಲ್ ಯಾವ ಥರ ಇರುತ್ತೆ ಅಂದರೆ ಕಂಟ್ರಿ ಮೇಲೆ ಡಿಪೆಂಡು. ನಮ್ಮೂ ಎಲ್ಲ ಲೈಸೆನ್ಸ್ ಬಂದುಬಿಟ್ಟು ಹಂಗೇರಿದು ವರ್ಲ್ಡಲ್ಲೇ ಸೆಕೆಂಡ್ ಅಂತ. ಅದು ತುಂಬ ಸ್ಟ್ರಿಕ್ಕು ಲೈಸೆನ್ಸಲ್ಲಿ ಸಿಗೋದು. ಇದು ಸ್ಪೇನು. ಒಂದು 6 ಮಂತ್ ಎಲ್ಲೇ ಆದ್ರೂ ಯುರೋಪ್ ಕಂಟ್ರಿಲಿ ಒಂದು 6 ಮಂತ್ ಡ್ರೈವಿಂಗ್ ಸ್ಕೂಲ್ ಟ್ರೈನಿಂಗು ಅವ್ರು ಕೊಟ್ಟ ಮೇಲೆ ಒಂದು 8 ಸಾರಿ ಮಂತ್ಗೊಂದು ಸಾರಿ RTOದವ್ರು ಬಂದುಬಿಟ್ಟು ಚೆಕ್ ಮಾಡ್ತಾರೆ ಇವ್ರು ಕರೆಕ್ಟಾಗಿ ಓಡಿಸ್ತಾರ ಈ ಥರ ನಿಲ್ವಾ ಅಂತ. ಹಾಗೆ 2 ಮಂತು, 3 ಮಂತು, 6 ಮಂತು ಇವ್ರು ಕರೆಕ್ಟಾಗಿ ಓಡಿಸಿಲ್ಲ ಅಂದರೆ ಎಕ್ಸ್ಟೆಂಡ್ ಮಾಡ್ತಾರೆ. ಟಕ್ಕಂತ ಲೈಸೆನ್ಸ್ ಕೊಡೋಲ್ಲ. ನಮ್ಮ ಕಡೆ ಏನಂದರೆ 30 ಡೇಸಲ್ಲಿ ಕೊಟ್ಬಿಡ್ತಾರೆ ಲೈಸೆನ್ಸ್ನ. ಆ ಥರ ಎಲ್ಲ ಇಲ್ಲ ಇಲ್ಲಿ. ಕರೆಕ್ಟಾಗಿ ಅವರು ಲೈನ್ ಕ್ರಾಸ್ ಮಾಡ್ತಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರೆ, ಸ್ಪೀಡ್ ಲಿಮಿಟ್ ಫಾಲೋ ಮಾಡ್ತಾರೆ. ಈಗ ಅವರು ಅದು ವೈಟ್ ಲೈನ್ ಕ್ರಾಸ್ ಮಾಡಿ ನಿಂತಿದ್ದಾರೆ. ಈ ಥರ ಕ್ರಾಸ್ ಮಾಡಿ ನಿಂತ್ಬಿಟ್ರೆ ವೈಟ್ ಲೈನ್ನ ಮತ್ತೆ 6 ಮಂತ್ ಎಕ್ಸ್ಟೆನ್ಷನ್ ಮಾಡ್ತಾರೆ. ಮತ್ತೆ 3 ಮಂತು, 6 ಮಂತು. ಅಲ್ಲಿ ಒಂದು ಕಾರ್ ಹೋಯ್ತು ಮುಂದೆ, ನೀವು ನೋಡ್ಬೋದು. ನಾನು ಅವಾಗ ಮರ್ತ್ಬಿಟ್ಟು ಹೇಳೋದು ಅದನ್ನ. ಕಾರಿಂದನೇ ಒಂದು ಟ್ರೈಲಿ ಹಾಕ್ಕೊಂಡಿರ್ತಾರೆ ಅವರು. ಟ್ರೈಲಿ ಅಟ್ಯಾಚ್ ಮಾಡಿಕೊಂಡು ಈ ಕಾರಿಂದ ಒಂದು ಹುಕ್ ಮಾಡ್ಕೊಂಡಿರ್ತಾರೆ. ನಮ್ಮದು ಟ್ಯಾಕ್ಟ್ರಿಗೆಲ್ಲ ಬರುತ್ತೆ ಹುಕ್ಕು, ಆ ಥರ ಒಂದು ಹುಕ್ ಅಟ್ಯಾಚ್ ಮಾಡ್ಕೊಂಡಿರ್ತಾರೆ. ಅಟ್ಯಾಚ್ ಮಾಡಿಕೊಂಡು ಇಲ್ಲೇನೆಂದರೆ ಬೋಟಿಂಗ್ ಹೋಗ್ತಾರೆ, ಫಿಶಿಂಗು ಬೋಟ್ ಅದೆಲ್ಲ ಹಾಕೊಂಡು ಹೋಗ್ತಾರೆ. ಮನೆ ಬಾಕ್ಲ ಹತ್ರ ನಿಲ್ಲಿಸ್ಕೊತಾರೆ ಬೋಟ್ ತೊಗೊಂಡೋಗ್ಬಿಟ್ಟು. ಆಮೇಲೆ ಅದು ಹಾಕೊಂಡು ಹೋಗ್ತಾರೆ. ಮನೆ ಗೂಡ್ಸ್ ಏನಾದ್ರು ಕ್ಯಾರಿ ಮಾಡೋದಿದ್ರೆ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಕ್ಯಾರಿ ಮಾಡ್ತಾರೆ. ಈಗ ನಾವೇನಾದ್ರು ಮಾಲಲ್ಲಿ ಪರ್ಚೇಸ್ ಮಾಡಿದ್ರೆ, ಫ್ರಿಜ್ಜು, TV ಏನೋ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಇವರೇ ತೊಗೊಂಬರ್ತಾರೆ. ಬಾಡಿಗೆ ಮನೆಗಳು ಮಾಡಲ್ಲ ಜಾಸ್ತಿ ಇವರು. ನಾವು ಈಗ ರೈಟ್ ಸೈಡ್ ಲೈನ್ಗೆ ಹೋಗಬೇಕು. ಅಲ್ಲಿ
ಕಾರಿನ ನಮ್ಮದು ಲೆಂತ್ ವೆಹಿಕಲ್ 60 ಫೀಟ್ ಇದೆ. ಹೀಗಾಗ್ಬಿಟ್ಟು ನಾನು ಅದು ಕಟ್ಟಾಗಲ್ಲ, ತುಂಬ ರೈಟಿಗೆ ಬಂದೆ. ಇವಾಗ ಲೆಫ್ಟಿಗೆ ಹೋಗ್ಬಿಡೋಣ. ಇದು ಬಸ್ ಸ್ಟಾಪು ರೈಟ್ ಸೈಡ್ಗೆ ಇರೋದು. ಇದು ಅಪಾರ್ಟ್ಮೆಂಟ್ ಕಾಣ್ತಿರೋದು. ಮೇಲ್ಗಡೆ ಸ್ಲೂಪ್ ಇರುತ್ತೆ, ಅದಕ್ಕೆ ಐಸು ಜರ್ದು ಹೋಗ್ಬಿಡ್ಲಿ ಸ್ನೋ ಇಲ್ಲ ಅಂತ ಮೇಲ್ಗಡೆ ಬಿದ್ದಿರೋದು. ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಮುಗೀತಾ ಬಂದಿದೆ ನೋಡಿ. ಮತ್ತೆ ಡಸ್ಟ್ಬಿನ್ನು, ಕ್ಲೀನ್ ಮೇಂಟೆನೆನ್ಸು, ತುಂಬ ಕ್ಲೀನಿಂಗು ಮೇಂಟೆನೆನ್ಸ್ ಇಟ್ಟಿರ್ತಾರೆ. ನೋಡಿ ರೋಡಲ್ಲೂ ಬರೆದಿದ್ದಾರೆ 30 ಸ್ಪೀಡು ಅಂತ. ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಲೇಬೇಕು ನಾವು. ಅದರಲ್ಲಿ ನಮ್ಮದು ಗಾಡಿ ಬಂದ್ಬಿಟ್ಟು ತುಂಬ ಲೆಂತು. ಬಸ್ ಸ್ಟಾಪ್ ಬಂತು, ಇಲ್ಲೊಂದು ಬಸ್ ನಿಂತಿದೆ, ಇಂಡಿಕೇಟ್ರ್ ಏನೂ ಕೊಟ್ಟಿಲ್ಲ, ಸ್ಟಾಪ್ ಆಗಿದೆ ಅನ್ಕೋತೀನಿ. ಇಲ್ಲಿ ನಾವು ಪೆಟ್ರೋಲ್ ಪಂಪ್ ಬಂತು. ಆ್ಯಕ್ಚುಲಿ ನಂದು ಗಾಡಿ ಬಂದುಬಿಟ್ಟಿದ್ದು CNG ಗಾಡಿ ಇದು. ಇಲ್ಲೆಲ್ಲ ಇದಕ್ಕೆ CNGಗೆ GNL ಅಂತಾರೆ ಇಲ್ಲಿ. ಇದು GNL ಇಲ್ಲ ಇಲ್ಲಿ. ಬಟ್ ಇದೆ, ನಾನು ಏನಕ್ಕೆ ಪೆಟ್ರೋಲ್ ಸ್ಟೇಷನ್ ಬಂದೆ ಶೆಲ್ಗೆ ಅಂತಂದರೆ, ಹೀಟ್ರಿಗೆ ಒಂದು ನಮಗೆ ಸಪ್ರೇಟ್ ಟ್ಯಾಂಕ್ ಇದೆ, ಒಂದು 10 ಲೀಟ್ರದ್ದು. ಅದು ಪೂರ್ತಿ ಒಂದು ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ನನ್ನ ಗಾಡೀಲಿ ಒಳಗಡೆ ಕ್ಯಾಬಿನ್ ಹೇಗಿರುತ್ತೆ, ಯಾವ ಥರ ಟ್ಯಾಂಕ್ ಇದೆ, ಡೀಸೆಲ್ ಗ್ಯಾಸ್ ಟ್ಯಾಂಕು, ಆಮೇಲೆ ಡೀಸೆಲ್ ಹೀಟ್ರ್ ಏನಕ್ಕೆ ತುಂಬಿಸ್ತೀವಿ ಅಂತ. ಒಂದು 10 ಲೀಟ್ರ್ ಹಿಡಿಯುತ್ತೆ ಇದು ಜಸ್ಟು. ಅಂದರೆ ಈ 10 ಲೀಟ್ರಿಗೆ ನಮ್ಮ ಓನರು ಸಿಟಿಲಿ ಕೊಟ್ಟಿದ್ದಾರೆ, ಅಲ್ಲೇ ತುಂಬಿಸು ಅಂತ. ತುಂಬಿಸ್ಕೊಂಡೆ ಇವಾಗ ಡೀಸೆಲ್ನ. ಈ ಮುಂದ್ಗಡೆ ನಿಮ್ಗೆ ಕಾಣ್ತಾ ಇರೋದು ಸೂಪರ್ ಮಾರ್ಕೆಟು ಅಂತ, ಸ್ಮಾಲ್ ಸೂಪರ್ ಮಾರ್ಕೆಟು. ಸ್ವಲ್ಪ ಕೆಲವೊಂದು ಸೂಪರ್ ಮಾರ್ಕೆಟಲ್ಲಿ ಹಣ್ಣು ತರಕಾರಿ ಎಲ್ಲ ಸಿಗುತ್ತೆ. ನಾನಂತರೂ ಪಕ್ಕ ವೆಜಿಟೇರಿಯನ್ನು. ಅಲ್ಲೆಲ್ಲ ಚಾಕ್ಲೇಟ್ಸು, ನಾನ್ ವೆಜ್ ಅಂತೂ 95% ಎಲ್ಲ ನಾನ್ ವೆಜ್ಜೇ ಇಲ್ಲಿ. ನಾನ್ ವೆಜ್ ಇದ್ದೇ ಇರುತ್ತೆ. ಬಟ್ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನಾನೇ ಜಾಸ್ತಿ ಪ್ರಿಪೇರ್ ಮಾಡ್ಕೋತೀನಿ. ಏನೋ ತರಕಾರಿ ಹಣ್ಣು ಏನಾದ್ರು ಬೇಕಾದರೆ ತೊಗೋತೀನಿ ಅಷ್ಟೇ. ಬಾಕಿಯೆಲ್ಲ ನಾನೇ ಮಾಡ್ಕೋತೀನಿ. ಅವತ್ತು ಮಾಡೋಕ್ಕಾಗಿಲ್ಲ ಅಂತಂದರೆ ವೆಜಿಟೇರಿಯನ್ ಒಂದು ಬರ್ಗರು, ಪಿಜ್ಜಾ ತೊಗೋತೀನಿ. ಮೇಡಮ್ ನೋಡ್ತಾ ಇದ್ದಾರೆ, ಲೆಂತ್ ಗಾಡಿ ತೊಗೊಂಬಂದ್ಬಿಟ್ಟಿದ್ದಾರೆ, ಹೆಂಗೆ ಹೋಯ್ತಾರೆ ಅಂತ. ಕಟಿಂಗ್ ಹೆಂಗೆ ಮಾಡ್ಕೊಂಡು ಹೋಯ್ತಾರೆ ಇದ್ರೊಳಗಡೆ ಅಂತ. ಸ್ವಲ್ಪ ಹಿಂದೆ ಮುಂದೆ ಮಾಡಿಬಿಟ್ಟು ಕಟ್ ಆಗುತ್ತೆ ಗಾಡಿ. ಕಟ್ ಮಾಡ್ತೀನಿ. ಅದು ಅಲ್ಲಿ ಗ್ಲಾಸಲ್ಲಿ ಕಾಣ್ತಿರ್ಬೋದು ನನ್ನ ಗಾಡಿ ಕಟ್ ಆಗ್ತಾಯಿದೆ. ಮೇಡಮ್ ಅವರು ಆಚೆ ಬಂದು ನೋಡ್ತಾ ಇದ್ದಾರೆ, ಟಚ್ ಆಗುತ್ತೆ ಗಾಡಿ ಅಂತ. ಟಚ್ ಆಗಲ್ಲ, ಅದು ಕಟ್ ಆಗುತ್ತೆ ಗಾಡಿ. ಸ್ಕಿಲ್ ಡ್ರೈವಿಂಗ್ ಇದ್ರದ್ದು ಒಂದು ಯಾವ ಥರ ಇರುತ್ತೆ ಅಂತ ನಿಮ್ಗೆ ಹಾಕ್ತೀನಿ. ಒಂದೊಂದು ರೋಡಲ್ಲಿ ಇಲ್ಲಿ ನಮ್ಮ ಇಂಡಿಯಾ ಥರ ಇರುತ್ತೆ ರೋಡ್. ಒಂದೊಂದು ರೋಡ್ ವರ್ಕ್ ನಡೀತಾ ಇದೆ ತುಂಬ ಕಂಟ್ರಿನಲ್ಲಿ, ಜರ್ಮನಿನಲ್ಲಿ, ಆಮೇಲೆ ಇಟ್ಲಿನಲ್ಲಿ, ಆಮೇಲೆ ಸ್ವಿಟ್ಜರ್ಲ್ಯಾಂಡಲ್ಲಂತೂ ತುಂಬ ಚಿಕ್ಕ ರೋಡು. ಹೋದರೆ ಅಲ್ಲಿ ನಾವು ರೆಸ್ಟ್ ಹಾಕೋ ಆಗಿಲ್ಲ. 45 ಅವರ್ಸು ರಿಟರ್ನ್ ಬರಬೇಕು. ಲಕ್ಸಂಬರ್ಗು ತುಂಬ ಚಿಕ್ಕ ರೋಡು. ಅಲ್ಲಿದು ವಿಡಿಯೋ ಇದೆ, ಹಾಕ್ತೀನಿ ನಾನು. ಬಟ್ ಕರೆಕ್ಟಾಗಿಲ್ಲ ಅದು ವಿಡಿಯೋ. ಆ್ಯಕ್ಚುಲಿ ನಾನು ಮೊಬೈಲ್ ಸ್ಟೇಟ್ ಇಟ್ಬಿಟ್ಟು ಮಾಡಿದ್ದೀನಿ. ಆಮೇಲೆ ಈಗ ಮೊನ್ನೆ ಮತ್ತೆ ಒಂದು ಸ್ಟ್ಯಾಂಡ್ ತೊಗೊಂಡೆ ಈ ಥರ ಹೋಗಿದ್ದಕ್ಕೆ. ಮತ್ತೆ ಇದು ಚೈನಾ ಮಾಡಲು ಸ್ಟ್ಯಾಂಡ್. ಅದು ಚೈನಾ ಥರನೇ ಮತ್ತೆ ಬಿದ್ದೋಗ್ತಾ ಇರ್ತವೆ, ಹಾಳಾಗ್ತವೆ ಚೈನಾ ಸ್ಟ್ಯಾಂಡು. ಚೆನ್ನಾಗಿರೋ ಸ್ಟ್ಯಾಂಡ್ ಯಾವುದು ಸಿಕ್ಕಿಲ್ಲ, ಇನ್ನೂ ತೊಗೊಳ್ಳೋಣ ಒಂದು ಸ್ಟ್ಯಾಂಡು. ಅವಾಗ ನೀಟಾಗಿ ವಿಡಿಯೋ ಮಾಡ್ಕೋಬೋದು. ಇವಾಗ ಇನ್ನೇನು ಸಿಟಿ ಮುಗೀತಾ ಬರ್ತಾಯಿದೆ ಸಿಟಿ ಮುಗೀತು ಅಂದ್ಕೋತೀನಿ. ಇನ್ನೇನು ಸ್ವಲ್ಪ ದೂರ ಇದೆ. ಇವರಿಂದ ನಾವು ಕಲಿಬೇಕಾಗಿರೋದು ಏನು ಅಂತಂದರೆ ಕ್ಲೀನಿಂಗು. ಫಸ್ಟ್ ಆಫ್ ಆಲ್ ಕ್ಲೀನಿಂಗಿಂತ ಇಂಪಾರ್ಟೆಂಟು ನೇಚರ್ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇವಾಗಲೇ ನಮ್ಮ ಕಡೆ 38, 40, 45 ಹೋಗ್ತದೆ. ನಾವೆಲ್ಲ ಗಿಡಗಳ ಮರಗಳೆಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೀವಿ. ಕಡಿಯೋದು ಬೇಡ, ನಿಲ್ಸೋಣ. ಒಂದು ಮನುಷ್ಯನಿಗೆ 5 ಮರಗಳನ್ನ ನೆಡೋಣ, ಅವು ಚೆನ್ನಾಗಿ ಬೆಳೆಯಾಗಿ ನೋಡ್ಕೊಳ್ಳೋಣ. ಏನಕ್ಕಂದರೆ ಇವಾಗ ಡೆಲ್ಲಿಲೆಲ್ಲ ನೋಡ್ತಾ ಇರ್ಬೋದು ನೀವು, ಇವಾಗಲೇ ದುಡ್ಡು ಕೊಟ್ಟು ಆಕ್ಸಿಜನ್ ತೊಗೊಳ್ಳೋ ಪರಿಸ್ಥಿತಿ ಬಂದೈತೆ. ಎಲ್ಲ ಡೆಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಇವಾಗ ಡೆಲ್ಲಿನ. ಆ ಥರ ಆಗೋದು ಬೇಡ ನಮ್ಮ ಸಿಟಿ. ಇವಾಗಲೇ ಕಾಪಾಡ್ಕೊಳ್ಳೋಣ, ಚೆನ್ನಾಗಿ ಮರಗಳು ಗಿಡಗಳೆಲ್ಲ ಬೆಳೆಸೋಣ, ರೋಡ್ ಸುತ್ತಲೂ ಎಲ್ಲ ಬೆಳೆಸೋಣ. ಆಮೇಲೆ ನಮ್ಮ ಮನೆ ಮುಂದೆ ಸ್ವಚ್ಛ ಇಟ್ಕೊಳ್ಳೋಣ, ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಆಚೆ ನಮ್ಮ ಊರನ್ನ ಕ್ಲೀನ್ ಇಟ್ಕೊಳ್ಳೋಣ, ಸಿಟಿ ಕ್ಲೀನ್ ಇಟ್ಕೊಳ್ಳೋಣ. ಹಾಗೆ ನಮ್ಮ ದೇಶನ ಕ್ಲೀನಾಗಿ ಇಟ್ಕೊಳ್ಳೋಣ. ಸ್ವಚ್ಛತೆಗೆ ತುಂಬ ಇಂಪಾರ್ಟೆಂಟ್ ಕೊಡೋಣ. ನಾವು ಇವ್ರಿಗಿಂತನೂ ಮಾದರಿ ಆಗ್ತೀವಿ ನಾವು. ಆ್ಯಕ್ಚುಲಿ ಇವ್ರು ಕಲಿಬೇಕಾಗಿದ್ದು ನಮ್ಮನ್ನ ನೋಡಿ, ನಮ್ಮ ಕಲ್ಚರು, ನಮ್ಮ ಪ್ರೀತಿ, ನಮ್ಮ ಪ್ರೇಮ ಇಂಡಿಯಾದಲ್ಲಿ ಯಾವ ಥರ ಇರುತ್ತೆ ಅದನ್ನ ನೋಡಿ ಇವರು ನಮ್ಮಿಂದ ಕಲಿಬೇಕು. ಇವರಿಂದ ನಾವು ಕಲಿಬೇಕಾಗಿರೋದು ಕ್ಲೀನಿಂಗು, ನೇಚರ್ ಮೇಂಟೈನ್ ಮಾಡೋದು, ಪ್ರಾಣಿ ಪಕ್ಷಿಗಳಿಗೆ ವಾಸ ಮಾಡೋಕ್ಕೆ ಜಾಗ ಕೊಡೋದು. ಇವಾಗ ನಮ್ಮೂರಲ್ಲಿ ನಮ್ಮ ಭಾಷೆನಲ್ಲಿ ಹೇಳ್ಬೇಕಂದ್ರೆ ನಮ್ಮ ಊರೊಳಗಡೆ ನೋಡ್ರಿ ಪಕ್ಕ ಹಳ್ಳಿ ಮನೆಯವ್ರು ನಮ್ಮ ಕಡೆ ಮಣ್ಣಿನ ಮನೆಗಳು ಇರ್ತಿದ್ದು ಮೊದಲೇ.
ಅದಕ್ಕೆ ಪಕ್ಷಿಗೆ ಅಂತ ಒಂದೊಂದು ಗೂಡು ಗೊರವಂಕ ಅಂತಿದ್ವಿ ನಾವು. ಅವೆಲ್ಲ ಇರ್ತಿದ್ವು, ಈಗೆಲ್ಲ ಮಾಯ ಆಗತ್ಬಿಟ್ಟವು ಎಲ್ಲವ. ನಾವು ಜಾಗನ ಕೊಡೋದಿಲ್ಲ. ಅದ್ರಾಗಂತೂ ಸಿಟಿ ಒಳಗಡೆ ಏನು ಮಾಡ್ತಾರಪ್ಪ, ಪಾರಿವಾಳ ಪಕ್ಷಿ ಬಂದು ಕುತ್ಕೋತಾವ ಅಂತೇಳಿ ಕರ್ಟನ್ ಹಾಕ್ತಾರೆ. ಮತ್ತು ಅವಕ್ರಿ ಈಗ ನಮ್ಮ ಊರೊಳಗಡೆ ಕರ್ಟನ್ ಅಲ್ಲ, ಅವಕ್ಕೋಸ್ಕರನ ಒಂದು ಗೂಡು ಕಟ್ತಿದ್ವಿ ನಾವು ಮೊದಲು. ಅದು ಗೂಡು ಇರ್ತಿತ್ತು, ಆ ಥರ ಎಲ್ಲ ಇರ್ತಿತ್ತು. ಈಗೆಲ್ಲ ನಮ್ಮ ಏನಂತಂದ್ರೆ ಸ್ವಾರ್ಥಿಗಳಾಗ್ಬಿಟ್ಟಿವಿ ನಾವು. ಅವ್ಕರ ಜಾಗದಾಗ ನಾವು ಬಂದು ವಾಸ ಮಾಡಕತ್ತೀವಿ, ಅವಕ್ಕೆ ಜಾಗ ಕೊಡಕತ್ತಿಲ್ಲ ನಾವು. ಆ ಥರ ಪರಿಸ್ಥಿತಿ ಬಂದೈತೆ. ಆ ಥರ ಮಾಡೋದು ಬೇಡ. ಹೊರಗಡೆ ನಮ್ದು ಗ್ರೀನ್ ಕಲರ್ ನೆಟ್ ಹಾಕಿರ್ತೀರಿ ಅಪಾರ್ಟ್ಮೆಂಟ್ ಒಳಗಡೆ ಎಲ್ಲ, ಅವನ್ನೆಲ್ಲ ತೆಗೀರಿ. ಪ್ರಾಣಿ ಪಕ್ಷಿಗಳಿಗೂ ವಾಸ ಮಾಡೋಕೆ ಜಾಗ ಕೊಡ್ರಿ. ಅವು ಪ್ರಪಂಚದಾಗ ನಮಗಿಂತ ನಮಗೂ ಹೆಂಗೆ ಜೀವ ಐತಲ್ಲ, ಅವಕ್ಕೂ ಒಂದು ಜೀವ ಇರ್ತೈತಿ. ಅವಕ್ಕೂ ವಾಸ ಮಾಡ್ಯೋಕೆ ಜಾಗ ಕೊಡೋನು ನಾವು. ಆಮೇಲೆ ಈಗ ಮುಂದೆ ನೋಡೋಣ್ರಿ, ಇಲ್ಲೇ ಡಿಸ್ಟೆನ್ಸ್ ಭಾಳ ಮೇಂಟೈನ್ ಮಾಡ್ಬೇಕು ಗಾಡಿಗೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್, ಆಕ್ಸಿಡೆಂಟ್ ಯಾಕೆ ಆಗೋದಿಲ್ಲಪ್ಪ ಅಂತಂದ್ರೆ ಇಲ್ಲಿ ಮೇನಾಗಿ ಸಿಟಿ ಇರೋದ್ರಿಂದ ನಾ ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಂತೇನೆ. ಈಗ ಹೈವೇನಾಗೆಲ್ಲ ಸ್ಪೀಡ್ ಲಿಮಿಟ್ ಇರ್ತಾವೆ, ಆಮೇಲೆ ಮೇಂಟೆನೆನ್ಸ್ ಇರ್ತೈತೆ. 100 ಮೀಟ್ರ್ 200 ಮೀಟ್ರ್ ಸ್ಪೀಡ್ ಮೇಂಟೈನ್ ಮಾಡ್ತಾರೆ. ಹೀಗಾಗಿ ಆಕ್ಸಿಡೆಂಟ್ ಆಗೋದಿಲ್ಲ. ಈಗ ನೋಡ್ಬೋದು ನಮ್ಮ ಸಿಗ್ನಲ್ ಬಿದ್ದೈತಿ, ಯಾಕೆ ಹೋಗ್ತಾ ಇಲ್ಲ ಅವನು ಮುಂದ್ಗಡೆ, ಏನಕ್ಕಂತಂದ್ರೆ ನಮ್ಗಿಂತ ಫಸ್ಟ್ ಅವ್ರು ಬಂದು ನಿಂತಾರೆ. ಅವರೆಲ್ಲರೂ ಪಾಸ್ ಆಗ್ಬೇಕು. ಪಾಸ್ ಆದಮೇಲೆ ನಾವು ಹೋಗೋದು. ಅದು ಏನಪ್ಪ ಅಂತಂದ್ರೆ ನಮ್ಮ ನಿಜಾಯಿತಿ ತೋರಿಸ್ತೈತ್ರಿ. ಯಾಕಂದ್ರೆ ಅವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಯಾಕಂದ್ರೆ ಅವರು ನಮಗಿಂತ ಮುಂಚೆ ಬಂದು ನಿಂತಾರೆ. ತಾಳ್ಮೆ ಇರ್ಬೇಕು. ಈಗ ನೋಡ್ರಿ ಎಷ್ಟು ತಾಳ್ಮೆಯಿಂದ ಪಾಪ ನಿಂತ್ಕೊಂಡು ಅವ್ರು ಹೋದ್ಮೇಲೆ ಹೋಗ್ತಾನೆ. ನಾವು ಅವ್ರು ಹೋದ್ಮೇಲೆ ನಿಧಾನಕ್ಕೆ ಹೋಗೋಣ. ಏನೊಂದು 2 ನಿಮಿಷ ಲೇಟ್ ಆಗುತ್ತೈತೆ ಅಷ್ಟೇ ರೀ, ಭಾಳ ಲೇಟ್ ಆಗೋದಿಲ್ಲ ಅದು. ಇನ್ನೇನು ನಮ್ಮದು ಹೈವೇ ಬಂತ್ರಿ ಈಗ. ಮತ್ತು ನಾಳೆ ವಿಡಿಯೋದಾಗ ಸಿಗುನ್ರಿ. ಭಾಳ ವಿಡಿಯೋ ಲೆಂತ್ ಮಾಡೋದು ಬೇಡ. ಆಮೇಲೆ ಗಿಡ ಮರ ನೆಡೋಣ. ಪ್ರಾಣಿ ಪಕ್ಷಿಗೆ ಇರೋಕೆ ವಾಸ ಮಾಡೋಕೆ ಜಾಗ ಕೊಡೋಣ. ಅವಕ್ಕೂ ನಾವು ಪ್ರಾಣಿ ಪಕ್ಷಿಗಳೆಲ್ಲವಕ್ಕೂ ನಮ್ಮಷ್ಟು ಹಕ್ಕೈತೆ ಅವಕ್ಕೂ ಅಂತ ಹೇಳ್ತಾ, ಅವಕ್ಕೆಲ್ಲ ವಾಸ ಮಾಡೋಕೆ ಜಾಗ ಕೊಡೋನು. ಯಾರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳ್ತಾ ಎಲ್ಲರಿಗೆ ನಮಸ್ಕಾರ. ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.